ರೀಲ್ಸ್ ತಂದ ಆಪತ್ತು ಈ ಸದ್ಯ ಪೊಲೀಸರ ಸೆರೆಯಾಗಿದ್ದಾರೆ. ಇಬ್ಬರು ರಿಯಾಲಿಟಿ ಶೋನ ನಟರು ವಿನಯ್ ಮತ್ತು ರಜತ್ ಮಚ್ ಹಿಡಿದು ರೀಲ್ಸ್ ಮಾಡಿದ್ರು. ಈಗ ರೀಲ್ಸ್ ಮಾಡಿದ ಸ್ಪಾಟ್ಗೆ ಪೊಲೀಸರು ಕರ್ಕೊಂಡು ಬಂದು ಪಂಚನಾಮೆ ನಡೆಸ್ತಾ ಇದ್ದಾರೆ. ರೀಲ್ಸ್ಗೆ ಬಳಸಿದ ಮಚ್ಚನ್ನ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಯಾವ ದಿನ ವಿಡಿಯೋವನ್ನ ಶೂಟ್ ಮಾಡಲಾಗಿತ್ತು ಮತ್ತು ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಯಾವ ಜಾಗದಲ್ಲಿ ನಿಂತು ರೀಲ್ಸ್ ಅನ್ನ ಶೂಟ್ ಮಾಡಿದ್ರಿ, ನಿಮಗೆ ರೀಲ್ಸ್ ಮಾಡುವಾಗ ಮಚ್ ಕೊಟ್ಟವ್ರು ಯಾರು, ಇದೆಲ್ಲದರ ವಿವರಣೆಗಳನ್ನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಪೊಲೀಸರು. ಎಲ್ಲದಕ್ಕೂ ಕೂಡ ಅವರಿಂದ ಉತ್ತರವನ್ನ ಪಡ್ಕೊಂಡು ಅದನ್ನ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ. ನಾಗರಬಾವಿಯ ಅಕ್ಷಯ್ ಸ್ಟುಡಿಯೋದಲ್ಲಿ ಅವರು ರೀಲ್ಸ್ ಅನ್ನ ಮಾಡಿದಂತಹ ಸಂದರ್ಭ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ರಿಂದ. ಉಮೇಶ್, ಈಗ ಸದ್ಯ ಇಬ್ಬರ ಹೇಳಿಕೆಗಳನ್ನ ಪಡ್ಕೊಳ್ತಾ ಇದ್ದಾರೆ. ಬಟ್ ರಜತ್ ಹೇಳಿದ್ರು ಆ ಅಕ್ಷಯ್ ಸ್ಟುಡಿಯೋದಲ್ಲೇ ಮಚ್ಚಿದೆ, ನನಗೊಂದಷ್ಟು ಸಮಯ ಕೊಡಿ, ನಾನು ಕೊಡ್ತೀನಿ, ವಾಪಸ್ ತರಿಸ್ತೀನಿ ಸ್ಟೇಷನ್ಗೆ ಅಂತ. ಸ್ಟೇಷನ್ಗೆ ತರಿಸ್ಲಿಲ್ಲ, ಈಗ ಸ್ಪಾಟ್ಗೆ ಹೋಗಿದ್ದಾರೆ, ಅಲ್ಲಾದ್ರೂ ಸಿಗ್ತಾ ಇದೆಯಾ, ಏನ್ ಕತೆ? ದಿವ್ಯಜ್ಯೋತಿ, ನೆನ್ನೆ ಬಳಸಿದ್ದಂಥ ಮಚ್ಚನ್ನ ಅರ್ಧ ಗಂಟೆ ಒಳಗಡೆ ಸ್ಟೇಷನ್ಗೆ ಹಾಜರುಪಡಿಸ್ತೀವಿ ಅಂತ ಹೇಳಿದರು. ಆದರೆ ಅರ್ಧ ಗಂಟೆ ಆದರೂ ಕೂಡ ಹಾಜರುಪಡಿಸಿಲ್ಲ. ಆ ನಂತರದಲ್ಲಿ ಪೊಲೀಸರು ಕೂಡ ನೇರವಾಗಿ ಈಗ ಅಕ್ಷಯ್ ಸ್ಟುಡಿಯೋ ಏನಿದೆ ಇವ್ರು ಹೇಳ್ತಾ ಇರುವಂಥ ಜಾಗ, ಆ ಜಾಗಕ್ಕೆ ಇಬ್ಬರನ್ನು ಕೂಡ ಕರ್ಕೊಂಬಂದರು. ಮೊದಲಿಗೆ ಕರ್ಕೊಂಬಂದು ಆ ಸ್ಟುಡಿಯೋದ ಎದುರುಗಡೆ ರಸ್ತೆಯಲ್ಲಿ ಅವ್ರೇನು ರೀಲ್ಸ್ ಮಾಡಿದ್ವಿ ಅಂತ ಹೇಳಿಕೆ ನೀಡಿದರು. ಆ ಜಾಗದಲ್ಲಿ ಮಹಾಜರ್ ಮಾಡಿದರು. ಮಹಾಜರ್ ಮಾಡಿದಂಥ ವೇಳೆಯಲ್ಲಿ ಯಾವ ಕಡೆಯಿಂದ ಮಾಡಿದ್ರಿ, ಎಷ್ಟು ಜನ ಇದ್ರಿ ಆ ಸಂದರ್ಭದಲ್ಲಿ, ಮತ್ತು ಯಾವಾಗ ಮಾಡಿದ್ದು, ಬೇರೆ ಎಲ್ಲ ಯಾರೆಲ್ಲ ಇದ್ರು ಅನ್ನೋ ಮಾಹಿತಿಯನ್ನು ಪಂಚಾರ ದಲ್ಲಿ ಕೇಳ್ಕೊತಾರೆ. ಕೇಳ್ಕೊಂಡ ನಂತರದಲ್ಲಿ ಅದನ್ನು ಎಲ್ಲ ರೆಕಾರ್ಡಿಂಗ್ ಕೂಡ ಮಾಡ್ಕೋತಾ ಇರುವಂಥದ್ದು. ಈಗ ಸ್ಟುಡಿಯೋ ಒಳಗಡೆ ಕೂಡ ಕರ್ಕೊಂಡೋಗಿದ್ದಾರೆ. ನೀವು ನೋಡ್ಬೋದು ದೃಶ್ಯಗಳಲ್ಲಿ ಎಲ್ಲ ಇಬ್ಬರನ್ನು ಕೂಡ ಅಕ್ಷಯ್ ಸ್ಟುಡಿಯೋದ ಆವರಣದಲ್ಲಿ ನಿಲ್ಲಿಸ್ಕೊಂಡು ಅಲ್ಲೇ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಅಂದರೆ ಈ ಯಾವ ವಿಚಾರಕ್ಕಾಗಿ ಅವತ್ತು ನೀವು ಇಲ್ಲಿ ಬಂದಿದ್ರಿ, ಏನು ಶೂಟಿಂಗ್ ಇತ್ತು, ಆ ಸಂದರ್ಭದಲ್ಲಿ ಎಷ್ಟೊತ್ತಿಂದ ಎಷ್ಟೊತ್ತು ತನಕ ಭಾಗವಹಿಸಿದ್ರಿ, ಭಾಗವಹಿಸಿದ್ದಾದ ನಂತರದಲ್ಲಿ ಏನು ಇವರು ರೀಲ್ಸಲ್ಲಿ ಬಳಸಿದಂಥ ಮಚ್ಚು ಕೊಟ್ಟವ್ರು ಯಾರು, ಅಥವಾ ನೀವೇ ತಗೊಂಡ್ರಾ, ಎಲ್ಲಿ ಅದು ತಗೊಂಡ್ರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಪಡ್ಕೋತಾ ಇದ್ದಾರೆ. ಅದಕ್ಕೆ ಪೊಲೀಸ್ ಅಧಿಕಾರಿಗಳು, ಪಂಚರು ಎಲ್ಲರೂ ಕೂಡ ಆ ಜಾಗದಲ್ಲಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ಬೋದು. ರಜತ್ನ ಪ್ರತಿಯೊಂದು ದೃಶ್ಯಗಳನ್ನು ಕೂಡ ಎಲ್ಲ ಏನು ಹೇಳಿಕೆ ಯಾರೆಲ್ಲ ಕೊಡ್ತಾರೆ ಇಬ್ಬರು ಆರೋಪಿಗಳ ವಿಡಿಯೋ ರೆಕಾರ್ಡಿಂಗ್ ಕೂಡ ಪೊಲೀಸ್ ಅಧಿಕಾರಿಗಳು ಮಾಡ್ಕೋತಾ ಇದ್ದಾರೆ. ಇನ್ನೂ ಕೂಡ ಆವರಣದ ಹೊರಗಡೆನೇ ಇರುವಂಥದ್ದು. ಇಲ್ಲಿವರೆಗೂ ಕೂಡ ಅವರು ರೀಲ್ಸಲ್ಲಿ ಬಳಸಿದಂಥ ಮಚ್ಚು ಪೊಲೀಸರಿಗೆ ಕೊಟ್ಟಿಲ್ಲ. ಹಾಗಾಗಿ ಪೊಲೀಸರು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಆ ವಿಚಾರಣೆ ಜೊತೆಗೆ ಆ ರೀಲ್ಸಲ್ಲಿ ಬಳಸಿದಂಥ ಮಚ್ಚು ಎಲ್ಲಿದೆ ಅನ್ನೋದು ಕೂಡ ಪತ್ತೆ ಮಾಡಬೇಕಾಗುತ್ತೆ. ಮತ್ತು ಆ ಸೆಟ್ಟು ಯಾರ್ದು ಅನ್ನೋದು ಕೂಡ ಪೊಲೀಸರ ಪರಿಶೀಲನೆಯಲ್ಲಿ ಗೊತ್ತಾಗಿ ಅದನ್ನು ಕೂಡ ಸಿಗುತ್ತಾ ಇವರಿಗೆ ಪೊಲೀಸರಿಗೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಯಾಕೆಂದರೆ ಆ ಬಸವೇಶ್ವರ ನಗರ ಪೊಲೀಸರು ಕೇಳಿದಂಥ ವೇಳೆಯಲ್ಲಿ ಫೈಬರ್ ಮಚ್ಚು ಹಾಜರುಪಡಿಸಿ ಇದನ್ನೇ ನಾವು ಬಳಸಿದ್ದು ಅಂತೇಳಿ ಸುಳ್ಳು ಹೇಳಿ ದಾರಿ ತಪ್ಪಿಸಿದ್ರು. ನಂತರದಲ್ಲಿ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಅದು ಅಲ್ಲಿ ರೀಲ್ಸಲ್ಲಿ ಬಳಸಿದ ಮಚ್ಚು ಬೇರೆ ಮತ್ತು ಇವರು ನೆನ್ನೆ ಪೊಲೀಸ್ ಠಾಣೆಗೆ ಹಾಜರಾಗಿ ಕೊಟ್ಟಿದ್ದು ಮಚ್ಚು ಬೇರೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿತ್ತು. ಆ ನಂತರದಲ್ಲಿ ಇವತ್ತು 2:30 ವೇಳೆಗೆ ಮತ್ತೆ ಅವರು ವಿಚಾರಣೆಗೆ ಹಾಜರಾದಂಥ ವೇಳೆಯಲ್ಲಿ ತಪ್ಪೊಪ್ಕೊಂಡಿದ್ದಾರೆ. ತಪ್ಪೊಪ್ಕೊಂಡಿದ್ರು ಕೂಡ ಈಗ ಆ ಕೃತ್ಯಕ್ಕೆ ಅಂದರೆ ರೀಲ್ಸ್ಗೆ ಬಳಸಿದಂಥ ಮಚ್ಚನ್ನು ಈಗ ಪೊಲೀಸರು ಪ್ರಮುಖವಾಗಿ ವಶಕ್ಕೆ ಪಡಿಬೇಕಾಗಿದೆ. ಅದನ್ನು ವಶಕ್ಕೆ ಪಡೆದ್ರೆ ನೇರವಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ತಾರೆ. ಮತ್ತೆ ಮುಂದೆ ಏನಿರೋದಿಲ್ಲ. ಒಂದು ವೇಳೆ ಏನಾದರೂ ಆ ಮಚ್ಚನ್ನು ಸಿಕ್ಕಿಲ್ಲ ಅಂತಂದರೆ, ಕೃತ್ಯಕ್ಕೆ ಬಳಸಿದಂಥ ಮಚ್ಚು ಸಿಕ್ಕಿಲ್ಲ ಅಂದರೆ ಆವಾಗ ಮತ್ತೆ ಕಸ್ಟಡಿಗೆ ಪಡಿತಾರೆ. ಕಸ್ಟಡಿಗೆ ಪಡೆದು ತನಿಖೆ ಮಾಡಬೇಕಾಗುತ್ತೆ. ತನಿಖೆಯಲ್ಲಿ ಆ ರೀಲ್ಸ್ ಬಳಸಿದಂಥ ಮಚ್ಚು ಏನಾಯಿತು, ಯಾರಿಗೆ ಸೇರಿದ್ದು, ಮತ್ತು ಯಾಕೆ ಪೊಲೀಸರ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದರು ಅನ್ನೋದು ಕೂಡ ಪೊಲೀಸರು ಇನ್ವೆಸ್ಟಿಗೇಷನಲ್ಲಿ ಹೊರಗಡೆ ಬರಬೇಕಾಗುತ್ತೆ. ಸದ್ಯಕ್ಕೀಗ ಸ್ಥಳದಲ್ಲಿ ಮಹಾಜರ್ ಕೂಡ ಇನ್ನೂ ನಡೀತಾ ಇರೋದ್ರಿಂದ ಇನ್ನೊಂದು 20 ನಿಮಿಷ ಅರ್ಧ ಗಂಟೆಗಳಲ್ಲಿ ಈ ಎಲ್ಲಕ್ಕೂ ಕೂಡ ಮಾಹಿತಿ ಹೊರಗಡೆ ಬರಬೇಕಾಗುತ್ತೆ. ಮಾಹಿತಿ ನಂತರದಲ್ಲಿ ನೇರವಾಗಿ ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸುವಂಥ ಕೆಲಸವನ್ನು ಮಾಡಲಿದ್ದಾರೆ. ದಿವ್ಯಜ್ಯೋತಿ, ಇದು ಇಷ್ಟೆಲ್ಲ ಸ್ಟೇಟ್ಮೆಂಟ್ಗಳನ್ನ ಅವರು ಕೊಟ್ಟಿದ್ದಾರೆ, ಇವರು ದಾಖಲು ಮಾಡ್ಕೊಳ್ತಾ ಇದ್ದಾರಲ್ಲ. ಆದರೆ ವಿಡಿಯೋದಲ್ಲಿ ಬಳಕೆ ಮಾಡಿದಂತಹ ಮಚ್ಚು ಅಸಲಿನ ನಕಲಿನ, ಇದರ ಬಗ್ಗೆ ಈ ಇಬ್ಬರು ಏನು ಹೇಳ್ತಾ ಇದ್ದಾರೆ? ಒಪ್ಕೊಂಡಿದ್ದಾರಾ ಹೌದು ಅಸಲಿ ಮಚ್ಚನ್ನೇ ಬಳಸಿದ್ದು ಅಂತ? ದಿವ್ಯಜ್ಯೋತಿ, ಸದ್ಯಕ್ಕೆ ಪೊಲೀಸರಿಗೆ ಅವರೇ ಹೇಳ್ಕೊಂಡಿರೋ ಪ್ರಕಾರ ಅದು ಆ ನಕಲಿ ಮಚ್ಚು ಅಂತ ಇವರೇ ಇಬ್ಬರು ಕೂಡ ಹೇಳ್ಕೊಂಡಿದ್ದಾರೆ. ಆದರೆ ಪೊಲೀಸರು ಆ ರೀಲ್ಸ್ನಲ್ಲಿ ನೋಡೋದಾದರೆ ಮತ್ತು ನಿನ್ನೆ ಅವ್ರು ಕೊಟ್ಟಿರೋಂಥ ಮತ್ತೊಂದು ಫೈಬರ್ ಮಚ್ಚನ್ನು ಎರಡಕ್ಕೂ ಕೂಡ ತುಂಬ ವ್ಯತ್ಯಾಸ ಕಂಡು ಬರ್ತಾ ಇದೆ. ಪೊಲೀಸರ ವಿಚಾರಣೆಯಲ್ಲಿ ಮತ್ತು ಇವತ್ತು ಮಧ್ಯಾಹ್ನ ಬಂದಂಥ ವೇಳೆಯಲ್ಲಿ ಕೂಡ ಅವರು ಆ ಒರಿಜಿನಲ್ ಮಚ್ಚು ಅಂತ ಎಲ್ಲೂ ಕೂಡ ಪೊಲೀಸರಿಗೆ ಹೇಳ್ಕೊಂಡಿಲ್ಲ. ಬದಲಾಗಿ ನಾವು ಫೈಬರ್ ಮಚ್ಚು ನೀಡಿದ್ದು ತಪ್ಪಾಗಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಪೊಲೀಸರಿಗೆ ಒಂದು ಶಂಕೆ ಇದೆ, ಅದು ರಿಯಲ್ ಮಚ್ಚನ್ನು ಇವರು ಬಳಕೆ ಮಾಡಿದ್ದಾರೆ ಅನ್ನೋ ಶಂಕೆ ಇರೋ ನಿಟ್ಟಿನಲ್ಲಿ
ಎಲ್ಲಿ ಇವಾಗ ಮಹಾಜರ್ ಮಾಡ್ತಾ ಇರುವಂಥದ್ದು. ಆ ಫೈಬರ್ ಮಚ್ಚು ಯಾರ ಸೆಟ್ನವ್ರು ಕೊಟ್ಟರು ಅಂತ ಇವರು ದಾರಿ ತಪ್ಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಪೊಲೀಸರ ಶಂಕೆ. ಆ ನಿಟ್ಟಿನಲ್ಲಿ ಈಗ ಅದು ರಿಯಲ್ ಮಚ್ಚ ಅಥವಾ ಫೈಬರ್ದ ಅಥವಾ ನಿನ್ನೆ ಯಾಕೆ ನಮಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರಿ ಅನ್ನೋದು ಈಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಇವಾಗ ಒಳಗಡೆಯಿಂದ ಒಂದಷ್ಟು ಮಹಾಜರ್ ಪ್ರಕ್ರಿಯೆ ಮುಗಿಸಿ ಹೊರಗಡೆ ಕೂಡ ಬರ್ತಾ ಇದ್ದಾರೆ. ದೃಶ್ಯಗಳಲ್ಲೂ ಕೂಡ ನೀವು ನೋಡ್ಬೋದು, ಇಬ್ಬರನ್ನು ಕೂಡ ಕರ್ಕೊಂಬಂದು ಮತ್ತೊಂದು ಜಾಗ, ಸ್ಟುಡಿಯೋದ ಮತ್ತೊಂದು ಜಾಗಕ್ಕೆ ಇಬ್ಬರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಎಲ್ಲ ದೃಶ್ಯಗಳನ್ನು ಕೂಡ ಪೊಲೀಸರು ರೆಕಾರ್ಡ್ ಮಾಡ್ಕೋತಾ ಇರೋದು ಅಂತ ಒಂದು ಅಕ್ಷಯ್ ಸ್ಟುಡಿಯೋದಲ್ಲಿ ಎಲ್ಲೆಲ್ಲಿ ಅವತ್ತು ಶೂಟಿಂಗ್ ಆಗಿತ್ತು, ನಂತರದಲ್ಲಿ ಏನಾಯಿತು ಎಲ್ಲವನ್ನು ಕೂಡ ಆ ಸ್ಥಳಮಾಜರು ವೇಳೆಯಲ್ಲಿ ರೆಕಾರ್ಡಿಂಗ್ ಮಾಡ್ಕೋತಾ ಇದ್ದಾರೆ. ಈಗಾಗಲೇ 2 ಜಾಗದಲ್ಲಿ ಸ್ಥಳಮಾಜರು ಮಾಡಿ ಈಗ ಅಕ್ಷಯ್ ಸ್ಟುಡಿಯೋದ ಮತ್ತೊಂದು ಜಾಗ, ಒಳಭಾಗದ ಮತ್ತೊಂದು ಜಾಗಕ್ಕೆ ಅವರನ್ನು ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಅಲ್ಲಿ ಏನಾದರೂ ಇವರು ಬಳಸಿದಂಥ ಆ ಮಚ್ಚು ಸಿಗುತ್ತಾ ಅನ್ನೋದು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಇಡೀ ಪ್ರಕರಣದ ಮೇನ್ ಆ ಮಚ್ಚು ಈಗ ಪೊಲೀಸರ ಕೈಗೆ ಸಿಗಬೇಕಾಗಿದೆ. ಸಿಗೋ ವಿಷಯದಲ್ಲಿ ಬಹಳಷ್ಟು ಟೈಮ್ ಬೈ ಮಾಡ್ತಾ ಇದ್ದಾರಾ ಅನ್ನುವ ಅನುಮಾನವೂ ಕೂಡ ಮೂಡ್ತಾ ಇದೆ. ಯಾಕಂದರೆ ಈಗಾಗಲೇ ಕೊಟ್ಟ ಮಚ್ಚು ಹೋಲಿಕೆ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಇನ್ನೊಂದು ಇಂಥದ್ದೇ ಹೋಲುವಂತಹ ಮಚ್ಚನ್ನು ಯಾಮಾರಿಸಿ ಕೊಡೋದಕ್ಕೇನಾದರೂ ಪ್ರಯತ್ನಗಳಾಗ್ತಾ ಇದೆಯಾ, ಅದರ ಭಾಗವಾಗಿ ಸಮಯವನ್ನು ತೆಗೆದುಕೊಳ್ತಾ ಇದ್ದಾರಾ? ಸೆಟ್ ಪ್ರಾಪರ್ಟಿ ಅನ್ನೋದಾದರೆ ಸೆಟ್ನಲ್ಲಿ ಇರಬೇಕು, ಅದು ಎಷ್ಟೊತ್ತಲ್ಲಾದರೂ ಸಿಗಲೇಬೇಕು. ಇಷ್ಟು ಎಲ್ಲ ತಡಕಾಡಿದ್ರೂ ಸಿಗ್ತಾ ಇಲ್ಲ ಅಂದರೆ ಅದನ್ನು ಮರೆಮಾಚುವಂತಹ ಪ್ರಯತ್ನ ಆಗ್ತಾ ಇದೆಯಾ ಅನ್ನೋ ಅನುಮಾನ ಮೂಡುತ್ತೆ.